ಆಫ್ ಥಿಂಗ್ಸ್ ನಾಳೆ ಎಕ್ಸಾಮ್ ಇದೆ. ಸೊ ಆಫ್ಟರ್ ಫಸ್ಟ್ ಕ್ವೆಶನ್ ಏನು ಹೇಳಿದಪ್ಪ ಅಂತಂದರೆ ರೈಟ್ ಶಾರ್ಟ್ ನೋಟ್ಸ್ ಆನ್ IoT ಆ್ಯಂಡ್ ದೆನ್ ಡಿಜಿಟೈಸೇಷನ್ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಚಾನ್ಸಸ್ ಆಫ್ IoT ಆಯಿತಾ. ಸೊ IoT ಮತ್ತು ಡಿಜಿಟೈಸೇಷನ್ ಮೇಲೆ ಇರೋ ಡಿಫ್ರೆನ್ಸ್ ಏನಪ್ಪ ಅಂತಂದರೆ IoT ಬೇಸಿಕ್ಲಿ ನಿಮಗೆ ನೋಡಿ ಫಸ್ಟಿಂದ ನೀಟಾಗಿ ಓದ್ಕೊಂಬೋಣ, ಬಿಕಾಸ್ ವಿ ಹ್ಯಾವ್ ಟು ರೈಟ್ ಅಲ್ to not want to study, we have to write the exam, so we have to be careful while reading or studying. ಫಸ್ಟ್ ಏನತ್ತಪ್ಪ ಅಂತದ್ದು ಹೈಟ್ ಆ್ಯಂಡ್ ಡಿಸ್ಟೇಷನ್ ಏನಿರ್ತವೆ ಎರಡು ಟರ್ಮ್ಸ್ಗಳು ಇವು ತುಂಬ ಆಫ್ಟನ್ನಾಗಿ ಯೂಸ್ ಮಾಡ್ತಾ ಇರ್ತಾರೆ ಆಯಿತಾ. ಆ್ಯಂಡ್ ಯೂಸ್ಡ್ ಇಂಟರ್ಚೇಂಜಬ್ಲಿ, ಇದನ್ನು ಇಂಟರ್ಚೇಂಜ್ ಮಾಡ್ಕೊಂಡು ಆಫ್ಟನ್ನಾಗಿ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಮೋಸ್ಟ್ ಕಾಂಟೆಕ್ಸ್ ದಿಸ್ ಡೈಲ್ಯೂಟ್ ಇಸ್ ಫೈನ್, ಡೈಲ್ಯೂಟ್ ಈಸ್ ಫೈನ್, ಬಟ್ ದೇರ್ ಆರ್ ಕೀ ಡಿಫರೆನ್ಸಸ್, ಬಿ ಅವೇರ್ ಆಫ್ ಇಟ್, ಬಿ ಅವೇರ್ ಆಫ್ ಅದರಲ್ಲಿ ಎಲ್ಲ ಡಿಫ್ರೆನ್ಸ್ ಇವೆರಡರ ಮಧ್ಯೆ ಇದೆ ಅಂತ ಆಯಿತಾ. ಆಫ್ ಓಕೆ ಬಿ ಅವೇರ್ ಆಫ್ ಅಟ್ ದ ಹೈ ಲೆವೆಲ್ IoT ಫೋಕಸಸ್ ಆನ್ ಓಕೆ ಕೂಲ್. ಹೈ ಲೆವೆಲಲ್ಲಿ IoT ಆದ್ಮೇಲೆ ಫೋಕಸ್ ಮಾಡುತ್ತಪ್ಪ ಅಂತಂದರೆ ಥಿಂಗ್ಸ್ ಸಚ್ ಆ್ಯಸ್ ಆಬ್ಜೆಕ್ಟ್ಸ್ ಆ್ಯಂಡ್ ಮಷಿನ್ಸ್, ಆಬ್ಜೆಕ್ಟ್ಸ್ ಮತ್ತು ಮಷಿನ್ ಮಧ್ಯೆ ಇದು ಬೇಸಿಕಲಿ ಯೋಚನೆ ಮಾಡ್ತಿರುತ್ತೆ. ಆ್ಯಂಡ್ ದೆನ್ ಟು ಕಂಪ್ಯೂಟರ್ ನೆಟ್ವರ್ಕ್ ಸಚ್ ಆಸ್ ಇಂಟರ್ನೆಟ್, ಆಬ್ಜೆಕ್ಟ್ಸ್ ಮತ್ತು ಮಷೀನ್ಸನ್ನು ಕಂಪ್ಯೂಟರ್ ಅಥವಾ ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋ ಒಂದು ಕೆಲಸನ ಈ IoT ಮಾಡ್ತಿರುತ್ತೆ ಆಯಿತಾ ಬೇಸಿಕ್ಲಿ. ಅದಾದಮೇಲೆ IoT ಇಸ್ ಅ ವೆಲ್ ಅಂಡರ್ಸ್ಟುಡ್ ಟರ್ಮ್ ಯೂಸ್ಡ್ ಅಕ್ರಾಸ್ ದ ಇಂಡಸ್ಟ್ರಿ ಆಸ್ ಅ ಹೋಲ್. IoT ಒಂದು ವೆಲ್ ಅಂಡರ್ಸ್ಟುಡ್ ಟರ್ಮ್ ಅಂತೆ, ಇದನ್ನು ಇಂಡಸ್ಟ್ರಿ ಮುಖಾಂತರ ಮಾಡಿರ್ತಕ್ಕಂಥ ಅಥವಾ ಯೂಸ್ ಮಾಡಿರ್ತಕ್ಕಂಥ ಟರ್ಮ್. ಆಮೇಲೆ ಬರೆದರೆ ಆನ್ ದ ಅದರ್ ಹ್ಯಾಂಡ್ ಇಟ್ ಇಸ್ ಆ್ಯಕ್ಚುಲಿ ಡಿಫ್ರೆಂಟ್ ಥಿಂಗ್ಸ್, ಡಿಫ್ರೆಂಟ್ ಥಿಂಗ್ಸ್ ಟು ಡಿಫ್ರೆಂಟ್ ಪೀಪಲ್. ಇದು ಡಿಫ್ರೆಂಟ್ ಥಿಂಗ್ಸನ್ನ ಡಿಫ್ರೆಂಟ್ ಪೀಪಲ್ಗೆ ಸರ್ವ್ ಮಾಡೋ ಕೆಲಸ ಮಾಡುತ್ತೆ. ಬಟ್ ದೆನ್ ಜನರಲಿ encompass the connection of things with the data they generate and the business insists that results. ಓಕೆ, ಸೊ ಡೇಟಾ ಏನು ಜನ್ರೇಟ್ ಮಾಡಿರ್ತವೆ ಮತ್ತು ಬಿಸ್ನೆಸ್ ಇನ್ಸಿಸ್ಟ್ ಏನಿರುತ್ತೆ ಅದ್ರ ಮೇಲೆ ಡಿಜಿಟಲೈಸೇಷನ್ ಬೇಸಿಕಲಿ ಕೆಲಸ ಮಾಡುತ್ತೆ. ಓಕೆ, ಡಿಜಿಟಲೈಸೇಷನ್ ಇನ್ನೊಂದು ಬೇಸಿಕ್ ಡೆಫಿನೇಷನ್ ಬರೆದಾರೆ. ಇಟ್ ಇಸ್ ಡಿಫೈನ್ಡ್ ಆ್ಯಸ್ ಸಿಂಪ್ಲೆಸ್ ಏನಪ್ಪ ಅಂತಂದರೆ ನೋಡಿ, ಇನ್ಫಾರ್ಮೇಷನ್ ಇರುತ್ತಲ್ಲ, ಆ ಇನ್ಫಾರ್ಮೇಷನ್ ಒಂದು ಡಿಜಿಟಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋ ಪ್ರಾಸೆಸ್ನ ಡಿಜಿಟಲೈಸೇಷನ್ ಅಂತ ಕರೆಯತಕ್ಕಂಥದ್ದು ಆಯಿತಾ. ಆಮೇಲೆ ಡಿಜಿಟಲೈಸೇಷನ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಇನ್ ಒನ್ ಫಾರ್ಮ್ ಆರ್ ಅನದರ್ ಫಾರ್ ಸೆವೆರಲ್ ಡೆಕೆಡ್ಸ್. ಇದು ಒನ್ ಅಥವಾ ಅದರ್ ಇನ್ನೊಂದು ಫಾರ್ಮಲ್ಲಿ ಡಿಜಿಟಲೈಸೇಷನ್ ಆಗ್ತಾನೆ ಇದೆ. ಫಾರ್ ಎಕ್ಸಾಂಪಲ್ ಬರೋದಾದರೆ ಈ ಫೋಟೋಗ್ರಫಿ ಇಂಡಸ್ಟ್ರಿ ಏನಿದೆ, ಮುಂಚೆ ಇತ್ತು ಒಂದು ಫಿಲ್ಮ್ ಇಟ್ಕೊಂಡು ನಾವು ಅಂದರೆ ರೀಲ್ದು ಡೆವಲಪ್ ಆಗದೇ ಇರ್ತಕ್ಕಂಥ ಇಟ್ಕೊಂಡು ನಾವು ಅದ್ರಲ್ಲಿ ಕಾಪಿ ತೊಗೊಂಡು ಅದನ್ನು ಆ ಫ್ರೇಮ್ನ ಡೆವಲಪ್ ಮಾಡಬೇಕಾಗಿದೆ ಆಯಿತಾ. ಬಟ್ ಇವಾಗ ಹಂಗಲ್ಲ, ನಮ್ಮ ಹತ್ರ ಡಿಜಿಟಲ್ ಕ್ಯಾಮ್ರಾಗಳಿದ್ದಾವೆ. ಆ್ಯಂಡ್ ಇಫ್ ವಿ ಟೇಕ್ ಅ ಪಿಕ್ಚರ್ ಇಟ್ ವಿಲ್ ಬಿ ಎಂಟೈರ್ಲಿ ಡೆವಲಪ್ಡ್ ಇಮೇಜ್ ನಮ್ಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ವಿ ಕ್ಯಾನ್ ಸ್ಟೋರ್ ಇಟ್ ಇನ್ ಆ್ಯಕ್ಚುಲಿ ಕ್ಯಾರಿ ಇಟ್ ಆಸ್ ಅ ಸಾಫ್ಟ್ ಕಾಪಿ ಅಲ್ವಾ. ಸೊ ಈ ರೀತಿ ಆಗುತ್ತೆ. ದಿಸ್ ಇಸ್ ವಾಟ್ ಈಸ್ ದ ಡಿಫ್ರೆನ್ಸ್ ವಿತ್ IoT ಆ್ಯಂಡ್ ದೆನ್ ಡಿಜಿಟಲೈಸೇಷನ್. ಬೇಸಿಕ್ಲಿ ಬರೆದ್ರೆ ಸಾಕು. ಇದು ಬರುತ್ತಲ್ಲ, ಒಂದು ಎಕ್ಸಾಂಪಲ್ ಸಾಕು, ಲೈಕ್ ಟೆಂಪರೇಚರ್ ಸೆನ್ಸರ್ ಅಥವಾ ಹ್ಯೂಮಿಡಿಟಿ ಸೆನ್ಸರ್, ಇದೆ ಮೋಷನ್ ಸೆನ್ಸರ್, ಇದ್ರ ಬಗ್ಗೆ ಒಂದು ಬರೀರಿ, ದಟ್ಸ್ ಮೋರ್ ದೆನ್ ಎನಫ್. ಕ್ಯಾಮ್ರಾಗಳದ್ದು ಎಕ್ಸಾಂಪಲ್ ಕೊಡಿ, ದಟ್ಸ್ ಮೋರ್ ದೆನ್ ಎನಫ್ ಆಯಿತಾ. ಅದಾದಮೇಲೆ ಜೆನೆಸಿಸ್ ಆಫ್ IoT ಆಯಿತಾ. ಜೆನೆಸಿಸ್ ಆಫ್ IoT ಬೇಸಿಕಲಿ 4 ಫೇಸಸ್ ಇದ್ದಾವೆ ಆಯಿತಾ. ಈ ಗ್ರಾಫ್ ನೋಡಿಕೊಂಡ್ರೆ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಗ್ರಾಫಲ್ಲಿ ಬೇಸಿಕಲಿ ಸೊಸೈಟಿಯಲ್ ಇಂಪ್ಯಾಕ್ಟ್ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಬಿಸ್ನೆಸ್ ಮತ್ತು ಸೊಸೈಟಿಯಲ್ ಇಂಪ್ಯಾಕ್ಟು ಆ್ಯಂಡ್ ಇಲ್ಲಿ ಕೆಳಗಡೆ ಬರೋದಾದ್ರೆ ನಿಮ್ಗೆ ಬೇಸಿಕಲಿ ಇಂಟೆಲಿಜೆಂಟ್ ಕನೆಕ್ಷನ್ಸ್ ಬರ್ತಾ ಹೋಗುತ್ತೆ ಆಯಿತಾ. ಇಲ್ಲಿ ರೈಟ್ ಸೈಡಲ್ಲಿ ಬಿಸ್ನೆಸ್ ಆ್ಯಂಡ್ ದೆನ್ ಇಂಟೆಲಿಜೆಂಟ್ ಕನೆಕ್ಷನ್ಸ್ ಏನೇನು ನಾವು ಡೆವಲಪ್ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ಇರ್ತಾ ಹೋಗುತ್ತೆ ಆಯಿತಾ. ಬೇಸಿಕಲಿ ಹಾಗೆ ಹೇಳ್ತಾ ಹಾಕಿ ದೇರ್ ಆರ್ ಆ್ಯಕ್ಚುಲಿ 4 ಥಿಂಗ್ಸ್. ಒನ್ ಇಸ್ ದ ಕನೆಕ್ಟಿವಿಟಿ, ಸೆಕೆಂಡ್ ಒನ್ ಇಸ್ ದ ನೆಟ್ವರ್ಕ್ ಎಕಾನಮಿ ಆ್ಯಂಡ್ ದೆನ್ ದ ಥರ್ಡ್ ಒನ್ ಇಸ್ immersive experiences and fourth one is internet of things ಆಯಿತಾ. ಕನೆಕ್ಟಿವಿಟಿ ಬರ್ತಾರೆ ನೋಡಿ, ಬ್ಯಾಕ್ ಇನ್ 90s ಬರ್ತಾರೆ ಬೇಸಿಕ್ಲಿ. ನೀವು ಅವಾಗ ಇಂಟರ್ನೆಟ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಹೇಳಿ, ಬೇಸಿಕ್ಲಿ ಫಾರ್ ದ ಇಮೇಲ್ ಪರ್ಪಸ್, ಇಮೇಲು, ವೆಬ್ ಬ್ರೌಸರು ಮತ್ತು ಸರ್ಚ್ ಮಾಡೋದಕ್ಕೆ, ಇಮೇಲ್ ಮಾಡೋದಕ್ಕೆ ಮತ್ತು ಏನಪ್ಪ ವೆಬ್ ಬ್ರೌಸರ್ ಯೂಸ್ ಮಾಡೋದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಿದ್ದೆವು. ಅದಾದಮೇಲೆ ನೆಟ್ವರ್ಕ್ ಎಕಾನಮಿ ಬಂದಾಗ ಏನಾಯ್ತಪ್ಪ ಅಂತಂದರೆ ಇ ಕಾಮರ್ಸ್ ವೆಬ್ಸೈಟ್ಗಳು ಬಂದು, ಅಂತಂದರೆ ಶಾಪಿಂಗ್ ವೆಬ್ಸೈಟ್ಗಳು ಅದು ಇದೆಲ್ಲ ಬಂತು ಆಯಿತಾ. ಸೊ ಇದರಿಂದ ಏನಾಯಿತು ಅಂತಂದರೆ ಡಿಜಿಟಲ್ ಸಪ್ಲೈ ಚೈನ್ ಬಿಲ್ಡ್ ಆಯಿತು ಆಯಿತಾ. ಅದಾದಮೇಲೆ ಕೊಲಾಬ್ರೇಷನ್ ಸ್ಟಾರ್ಟ್ ಆಯಿತು. ಸಾರಿ ಓಕೆ, ಸೊ ಬೇಸಿಕಲಿ ಫಸ್ಟು ಕನೆಕ್ಟಿವಿಟಿ, ಅದಾದಮೇಲೆ ನೆಟ್ವರ್ಕ್ ಎಕಾನಮಿಲಿ ಸೇಮ್ ಅದೇ ಇದ್ದಿದ್ದು, ಬೇಸಿಕ್ಲಿ ಇಂದಿದ್ದೇ ಬಂತು. ಬಟ್ ದೆನ್ ಕೆಲವೊಂದಷ್ಟು ಇಂಪ್ಲಿಮೆಂಟ್ ಬಂತು ಅಂತಂದರೆ ಇ ಕಾಮರ್ಸ್ ವೆಬ್ಸೈಟ್ಗಳು ಬಂದು, ಡಿಜಿಟಲ್ ಸಪ್ಲೈ ಚೈನ್ ಬಂತು, ಅದಾದಮೇಲೆ ಕೊಲಾಬ್ರೇಷನ್ಸ್ಗಳೆಲ್ಲ ಹುಟ್ಕೊಂಡು ಎಲ್ಲಿ ನೆಟ್ವರ್ಕ್ ಎಕಾನಮಿಯಲ್ಲಿ. ಅದಾದಮೇಲೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸಲ್ಲಿ ಬರೋದಾರೆ ನಿಮಗೆ ಇಲ್ಲಿ ನಿಮಗೆ ಡಿಜಿಟೈಸೇಷನ್ ಬರುತ್ತೆ ಆಯಿತಾ. ಡಿಜಿಟೈಸೇಷನ್ ಆಕ್ಸೆಸ್ ಬರುತ್ತೆ, ಡಿಜಿಟೈಸೇಷನ್ ಬಿಸ್ನೆಸ್ ಬರುತ್ತೆ, ಡಿಜಿಟೈಸೇಷನ್ ಇನ್ ಇಂಟರಾಕ್ಷನ್ಸ್ ಬರುತ್ತೆ. ಫಸ್ಟು ಡಿಜಿಟೈಸೇಷನ್ ಆಕ್ಸೆಸಲ್ಲಿ ಬರೋದಾದ್ರೆ ನಾವು ಏನು ನೋಡೋದು 3 ಥಿಂಗ್ಸು. ಒಂದು ಇಮೇಲ್, ವೆಬ್ ಬ್ರೌಸರ್ ಮತ್ತು ವೆಬ್ ಸರ್ಚು.
ಬಿಸ್ನೆಸ್ ಬರ್ತಾರೆ ಇ ಕಾಮರ್ಸು, ಡಿಜಿಟಲ್ ಸಪ್ಲೈ ಮತ್ತು ಕೊಲಾಬ್ರೇಷನ್ನು. ಅದು ಇವಾಗ ಯಾವ್ದಕ್ಕೆ ಬರ್ತೀವಿ, ಇಂಟರಾಕ್ಷನ್ಸ್ಗೆ ಬರ್ತೀವಿ. ಇಂಟರಾಕ್ಷನ್ಸಲ್ಲಿ ಬೇಸಿಕಲಿ ನಾವು ಎಲ್ಲೆಲ್ಲಿ ಇಂಟ್ರಾಕ್ಷನ್ ಮಾಡ್ತೀವಿ ಹೇಳಿ, ಫಸ್ಟ್ ಸೋಷಿಯಲ್ ಇಂಟ್ರಾಕ್ಷನ್ ಮಾಡ್ತೀವಿ, ಆಯಿತಾ. ಅದಾದಮೇಲೆ ಮೊಬಿಲಿಟಿ ಅಂತಂದರೆ ನಮ್ಮ ಮೊಬೈಲ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಅಂದರೆ ಮೂಮೆಂಟಲ್ಲಿರೋ ಇಂಟ್ರಾಕ್ಷನು, ಆಯಿತಾ. ಅದಾದಮೇಲೆ ಕ್ಲೌಡ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಅದಾದಮೇಲೆ ವೀಡಿಯೋ ಇಂಟ್ರಾಕ್ಷನ್ ಮಾಡ್ತೀವಿ, ಲೈಕ್ ಸ್ಕೈಪಿ ಈ ಥರ ಎಲ್ಲ ಆಗಿರ್ಬೋದು. ಸೊ ಇಂಟ್ರಾಕ್ಷನ್ ದೇರ್ ಆರ್ ಆ್ಯಕ್ಚುಲಿ 4 factors: ಒಂದು ಸೋಷಿಯಲ್, ಮೊಬಿಲಿಟಿ, ಕ್ಲೌಡ್ ಆ್ಯಂಡ್ ದೆನ್ ವಿಡಿಯೋ, ಆಯಿತಾ. ನೆಕ್ಸ್ಟು ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೇನು, ಡಿಜಿಟೈಸ್ ದ ವರ್ಲ್ಡ್, ಆಯಿತಾ. ನಾವೇನು ಈಗ ವರ್ಲ್ಡಲ್ಲಿ ಇದ್ದೀವಿ, ಈ ವರ್ಲ್ಡ್ನ ಡಿಜಿಟಲ್ ಮಾಡೋದು ಈ ಇಂಟರ್ನೆಟ್ ಆಫ್ ಥಿಂಗ್ಸ್ನ ಕೆಲಸ, ಆಯಿತಾ. ಸೊ ಕನೆಕ್ಟಿಂಗ್ ಯಾರನ್ನ, ಪೀಪಲ್ನ ಕನೆಕ್ಟ್ ಮಾಡ್ತಿದ್ಯಾ, ಪ್ರಾಸೆಸ್ನ ಕನೆಕ್ಟ್ ಮಾಡ್ತಿದ್ಯಾ, ಆಯಿತಾ. ಸೊ ಪೀಪಲ್ನ ಕನೆಕ್ಟ್ ಮಾಡ್ತಿದ್ಯಾ, ಪ್ರಾಸೆಸ್ನ ಕನೆಕ್ಟ್ ಮಾಡ್ತಿದ್ಯಾ, ಡೇಟಾ ಕನೆಕ್ಟ್ ಮಾಡ್ತಿದ್ಯಾ, ಥಿಂಗ್ಸ್ ಕನೆಕ್ಟ್ ಮಾಡ್ತಿದ್ಯಾ, ಆಯಿತಾ. ಥಿಂಗ್ಸ್ ಆರ್ ನಥಿಂಗ್ ಬಟ್ ದ IoT ಆಬ್ಜೆಕ್ಟ್ಸ್ ಆರ್ ಸೆನ್ಸರ್ಸ್, ಆಯಿತಾ. ಇದನ್ನೇ ಥಿಂಗ್ಸ್ ಅಂತ ಕರೆಯತಕ್ಕಂಥದ್ದು. ಸೊ ಇದನ್ನ ನೀವು ಪೀಪಲ್ ಜೊತೆ ಇದ್ರ ಜೊತೆ ಕನೆಕ್ಟ್ ಮಾಡ್ತಿದ್ಯಾ, ಸ್ಮಾರ್ಟ್ ಈ ಸೆನ್ಸರ್ಸ್ಗಳನ್ನ ಡಿವೈಸ್ಗಳ ಜೊತೆ ಕನೆಕ್ಟ್ ಮಾಡ್ತಿದ್ಯಾ, ಅಥವಾ ಹಾರ್ಡ್ವೇರ್ ಜೊತೆ ಕನೆಕ್ಟ್ ಮಾಡ್ತಿದ್ಯಾ ಅಷ್ಟೇ, ಆಯಿತಾ. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಸೊ ಲೆಟ್ಸ್ ಬ್ರಷ್ ಅಪ್ ದಿಸ್ ಥಿಂಗ್. ಒನ್ ಇಸ್ ಕನೆಕ್ಟಿವಿಟಿ, ಆಯಿತಾ. ಕನೆಕ್ಟಿವಿಟಿ ಏನು ಮಾಡ್ತೀವಿ, ಡಿಜಿಟಲ್ ಬೇಸಿಕಲಿ ಡಿಜಿಟೈಸ್ ಆಕ್ಸೆಸ್ ಬಗ್ಗೆ ಮಾತಾಡ್ತೀವಿ ಕನೆಕ್ಟಿವಿಟಿಯಲ್ಲಿ. ನೆಕ್ಸ್ಟು ನೆಟ್ವರ್ಕ್ ಎಕಾನಮಿ ಬರೋದಾರೆ, ಬೇಸಿಕಲಿ ಡಿಜಿಟೈಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀಯಾ. ಅಲ್ಲೇನು ಬಗ್ಗೆ ಮಾತಾಡ್ತೀವಿ, 3 ಇ ಕಾಮರ್ಸು ಮತ್ತು ಡಿಜಿಟಲ್ ಸಪ್ಲೈ ಚೈನು ಮತ್ತು ಕೊಲಾಬ್ರೇಷನ್ ಬಗ್ಗೆ. ಆ್ಯಂಡ್ ಥರ್ಡ್ ಒನ್ ಇಸ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀಯಾ. ಸೊ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಬೇಸಿಕಲಿ ನೀನು ಈ ಡಿಜಿಟಲೈಸ್ ಇಂಟ್ರಾಕ್ಷನ್ಸ್ ಬಗ್ಗೆ ಮಾತಾಡ್ತೀಯ, ಸೋಷಿಯಲ್ ಆಗಿರ್ಬೋದು, ಅಥವಾ ಮೊಬಿಲಿಟಿ ಆಗಿರ್ಬೋದು, ಅಥವಾ ವಿಡಿಯೋ ಆಗಿರ್ಬೋದು, ಅಥವಾ ಕ್ಲೌಡ್ ಆಗಿರ್ಬೋದು, ಆಯಿತಾ. ನೆಕ್ಸ್ಟ್ ದ ಫೋರ್ತ್ ಒನ್ ಇಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಏನಪ್ಪ ಅಂತಂದರೆ ಡಿಜಿಟಲೈಸ್ ಮಾಡ್ತೀವಿ ಯಾರನ್ನ, ಅದು ಎಂಟೈರ್ ವರ್ಲ್ಡ್ನ, ಆಯಿತಾ. ಸೊ ಕನೆಕ್ಟಿಂಗ್ ವಾಟ್, ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ದೆನ್ ಪ್ರಾಸೆಸಸ್, ಡೇಟಾ ಆ್ಯಂಡ್ ಥಿಂಗ್ಸ್, ದಟ್ಸ್ ಇಟ್. ಆಯ್ತಾ. ಇದನ್ನೇ ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ಕೊಂಡೋಗಿ, ದಟ್ಸ್ ಮೋರ್ ದೆನ್ ಇನಫ್, ಆಯಿತಾ. ದ ಪರ್ಸನ್ ಕ್ರಿಯೇಟೆಡ್ ವಿತ್ ಓಕೆ ಕೆವಿನ್ ಅಷ್ಟು ನಮ್ಗೆ ಇದೆಲ್ಲ ಬೇಡ, ಆಯಿತಾ. ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್ ಟು ಎಕ್ಸ್ಪ್ಲೇನ್ ಆಲ್ ದಿಸ್ ಥಿಂಗ್ಸ್. ಓಕೆ, ಇಲ್ಲಿ ಸ್ವಲ್ಪ ಇದಿದೆ ಅಂತ ಡೆಫಿನೇಷನ್ಸ್ಗಳಿದ್ದಾವೆ, ಒಂದು ಸತಿ ನೋಡ್ಕೊಂಬಿಟ್ರೆ ದಟ್ಸ್ ಮೋರ್ ದೆನ್ ಇನಫ್ ಅನ್ಸುತ್ತೆ, ಆಯಿತಾ. ಸೊ ಇಲ್ಲಿ ಇಂಟರ್ನೆಟ್ ಫೇಸ್ ಬರೋದಾರೆ, ಫಸ್ಟ್ ಫೇಸ್ ಇಸ್ ಕನೆಕ್ಟಿವಿಟಿ ಫೇಸ್. ಇದರಲ್ಲಿ ನಿಮಗೆ ಡಿಜಿಟಲೈಸ್ ಆಕ್ಸೆಸ್ ಬರುತ್ತೆ, ಡಿಜಿಟೈಸ್ ಆಕ್ಸೆಸ್ ಮಾತ್ರ ಗ್ರಾಂಟ್ ಆಗಿತ್ತು. ಇದು ಫೇಸ್, ದಿಸ್ ಫೇಸ್ ಕನೆಕ್ಟೆಡ್ ಪೀಪಲ್ ಟು ಇಮೇಲ್, ವೆಬ್ ಸರ್ವರ್ ಆ್ಯಂಡ್ ದೆನ್ ಸರ್ಚ್ ಸೊ ದ್ಯಾಟ್ ಇನ್ಫಾರ್ಮೇಷನ್ ಇಸ್ ಈಸಿಲಿ ಆಕ್ಸೆಸ್, ಆಯಿತಾ. ಸೊ ಬೇಸಿಕಲಿ ಇದೇನು ಮಾಡುತ್ತಪ್ಪ ಅಂದರೆ ಈ ಫೇಸಲ್ಲಿ ಹ್ಯೂಮನ್ಸನ್ನ ಲೈಕ್ ಅಂದರೆ ಈ ಇಮೇಲ್ಗಳಿಗೆ ಮತ್ತು ವೆಬ್ ಬ್ರೌಸರ್ಗಳಿಗೆ, ಸರ್ಚ್ಗಳಿಗೆ, ಇದಕ್ಕೆಲ್ಲ ಫೆಮಿಲಿಯರ್ ಮಾಡ್ತು. ಸೊ ಇದರಲ್ಲಿ ಅವರ ಆಕ್ಸೆಸ್ ಏನಾಗುತ್ತೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು, ಆಯಿತಾ. ನೆಕ್ಸ್ಟು ನೆಟ್ವರ್ಕ್ ಎಕಾನಮಿ. ನೆಟ್ವರ್ಕ್ ಎಕಾನಮಿಗೆ ಬರೋದಾದ್ರೆ ದಿಸ್ ಫೇಸ್ ಎನೇಬಲ್ಡ್ ಇ ಕಾಮರ್ಸ್. ಈ ಒಂದು ಫೇಸ್ ಏನಿದೆ ಇದು ಇ ಕಾಮರ್ಸ್ನ ಎನೇಬಲ್ ಮಾಡಿದೆ. ಆ್ಯಂಡ್ ದೆನ್ ಸಪ್ಲೈ ಚೈನ್ನ ಮತ್ತು ಇ ಕಾಮರ್ಸನ್ನು ಇದು ಎನೇಬಲ್ ಮಾಡಿದೆ, ಆಯಿತಾ. ಅಂತಂದರೆ ಬಿಸ್ನೆಸ್ ಬಗ್ಗೆನೇ ಇರುತ್ತೆ, ಇದು ಡಿಜಿಟೈಸ್ ಬಿಸ್ನೆಸ್ ಬಗ್ಗೆ, ಆಯಿತಾ. ಆ್ಯಂಡ್ ವಿತ್ ಕೊಲಾಬ್ರೇಷನ್, ಎಂಗೇಜ್ಮೆಂಟ್ ಟು ಡ್ರೈವ್ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಇನ್ ಬಿಸ್ನೆಸ್ ಪ್ರಾಸೆಸ್ಸಲ್ಲಿ ಇನ್ಕ್ರೀಸ್ ಎಫಿಷಿಯನ್ಸಿ ಅಂತ ತೋರಿಸೋದಕ್ಕೆ ಇದು ಅಂದರೆ ಹೆಲ್ಪ್ ಮಾಡಿದೆ ಅಂತ. ನೆಕ್ಸ್ಟು ಓಕೆ, ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಬರ್ತಾರೆ. ದಿಸ್ ಫೇಸ್ ಅಂತಂದರೆ ನಾವು ಮೇಲ್ಗಡೆ ಏನು ನೋಡ್ದೋ ಅದನ್ನೇ ಕೆಳಗಡೆ ಡಬ್ಬ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಯಿತಾ. ದಿಸ್ ಇಸ್ ಮೋರ್ ದೆನ್ ಎನಫ್. ನಾನು ಏನು ಹೇಳಿದೆ ಅದನ್ನು ಕೇಳಿಸ್ಕೊಂಡು ಬರ್ತಾರೆ ನೀವು. ಸೊ ದಿಸ್ ಫೇಸ್ ಎಕ್ಸ್ಟೆಂಡ್ಸ್ ದ ಇಂಟರ್ನೆಟ್ ಎಕ್ಸ್ಪೀರಿಯನ್ಸ್ ಟು ಓಕೆ encompass widespread video and then social media while always being connected through mobility. More and more applications are moved into cloud. ಓಕೆ, ಇದಾದ್ಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಬರ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಲಾಸ್ಟ್ ಇದೇನು ಮಾಡ್ತೀವಿ, ಡಿಜಿಟೈಸ್ ದ ವರ್ಡ್ ಮಾಡ್ತಿದ್ದೆ. ದಿಸ್ ಫೇಸ್ ಆ್ಯಡಿಂಗ್ ಕನೆಕ್ಟಿವಿಟಿ ಟು ಆಬ್ಜೆಕ್ಟ್ಸ್ ಆ್ಯಂಡ್ ದೆನ್ ಮಷೀನ್ಸ್. ಆಬ್ಜೆಕ್ಟ್ಸ್ಗೆ ಮತ್ತು ಮಷಿನ್ಸ್ಗೆ ಕನೆಕ್ಟಿವಿಟಿನ ಆ್ಯಡ್ ಮಾಡ್ತಾ ಇದೆ ಇನ್ ವರ್ಲ್ಡ್ ಅರೌಂಡ್ ಅಸ್ ಟು ಎನೇಬಲ್ ನ್ಯೂ ಸರ್ವಿಸಸ್ ಆ್ಯಂಡ್ ದೆನ್ ಎಕ್ಸ್ಪೀರಿಯನ್ಸಸ್. ಇಟ್ ಕನೆಕ್ಟಿಂಗ್ ದ ಅನ್ಕನೆಕ್ಟೆಡ್. ಇದು ಯಾವುದೇನು ಕನೆಕ್ಟ್ ಆಗಿಲ್ಲ ಅದನ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸು ಮತ್ತು ಹೊಸ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದೆ ಇದು, ಆಯಿತಾ. ದ್ಯಾಟ್ ಈಸ್ ದ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ ಏನಂತ ಹೇಳಿ, so we talked about IoT and then digitalization and then the genesis of IoT with examples now kalkondo. So let's dive into the second question. So second question is nothing but a M2M IoT standardized architecture with neat diagram, ಆಯಿತಾ. ಸೊ ವಾಟ್ ಈಸ್ M2M ಆರ್ಕಿಟೆಕ್ಚರ್? ನಾನು ನಿಮಗೊಂದು ಬೇಸಿಕ್ ಓವರ್ವ್ಯೂ ಕೊಟ್ಬಿಡ್ತೀನಿ ಬಿಫೋರ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ದಿಸ್ ಥಿಂಗ್. M2M ಆರ್ಕಿಟೆಕ್ಚರ್ ಏನು ಮಾಡೋದು ಗೊತ್ತಾ, ಇದೊಂದು ಬೇಸಿಕ್ಲಿ ಒಂದು ಇಂಟರ್ ಆಪರಬಿಲಿಟಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಇದನ್ನು ಸೆಂಟ್ರಲ್ ಪ್ಲೇಸ್ ಮಾಡ್ತಾ ಅಷ್ಟೇ. ಇದು ಮೇಲ್ಗಡೆ ಇರೋ ಆಪ್ರೇಷನ್ಸು ಕೆಳಗಡೆ ಇರೋ ಆಪ್ರೇಷನ್ಸ್ ಎಲ್ಲ ನೋಡ್ಕೊಳ್ತಾ ಇರುತ್ತೆ. ಅಂದರೆ ಇದೊಂದು ಇಂಟರ್ ಆಪರಬಿಲಿಟಿ ಮಟೀರಿಯಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ, ಬೇಸಿಕ್ಲಿ ಹಿಂಗಾಗಿ ಯೂಸ್ ಮಾಡ್ತಾರೆ. ಸೊ ನೀಟಾಗಿ ಅರ್ಥ ಮಾಡ್ಕೊಂಡು ಓದ್ಬಿಟ್ಟು ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಓಕೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ M2M ಆರ್ಕಿಟೆಕ್ಚರ್ನ M2M IoT ಸ್ಟ್ಯಾಂಡರ್ಡೈಸ್ ಆರ್ಕಿಟೆಕ್ಚರ್ ವಿತ್ ನೀ ಡಯಾಗ್ರಾಮ್. ನೋಡಿ ಡಯಾಗ್ರಾಮ್ ಇರಿದೆ, ಸಿಂಪಲ್ ಆಗಿದೆ, ತಲೆಗೆಡಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಇನ್ ಆನ್ ಎಫರ್ಟ್ ಟು ಸ್ಟ್ಯಾಂಡರ್ಡೈಸ್ ದ ರ್ಯಾಪಿಡ್ಲಿ ಗ್ರೋಯಿಂಗ್ ಫೀಲ್ಡ್ ಆಫ್ ಮಷೀನ್ ಟು ಮಷೀನ್. ಓಕೆ, ನೋಡಿ ನಾವು ಏನು ಮಾಡ್ತಿದ್ದೀವಿ, ನಾನು ಎಫರ್ಟ್ ಅಂದರೆ ಪ್ರಯತ್ನ ಮಾಡ್ತಿದ್ದೀವಿ ಏನಕ್ಕೆ, ಟು ಆ್ಯಕ್ಚುಲಿ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ.
rapidly growing field of M2M, machine to machine communications. The European Telecommunication Standards ETSI, European Telecommunication Standard Institute ಏನು ಮಾಡ್ತಿದೆಯಪ್ಪ, ಕ್ರಿಯೇಟೆಡ್ ದ M2M ಟೆಕ್ನಿಕಲ್ ಕಮಿಟಿ ಇನ್ 2008. 2008 ಯುರೋಪಿಯನ್ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಯುರೋಪಿಯನ್ ಟೆಲಿಕಮ್ಯುನಿಕೇಷನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ M2M ಟೆಕ್ನಿಕಲ್ ಕಮ್ಯುನಿಟಿನ ಇನ್ 2008 ಆಯಿತಾ. ದ ಗೋಲ್ ಆಫ್ ದ ಕಮಿಟಿ ವಾಸ್ ಟು ಕ್ರಿಯೇಟ್ ಅ ಕಾಮನ್ ಆರ್ಕಿಟೆಕ್ಚರ್ ದಟ್ ವುಡ್ ಹೆಲ್ಪ್ accelerate the adoption of M2M application and devices ಆಯಿತಾ. ಇದರ ಗೋಲ್ ಏನಾಗಿತ್ತಪ್ಪ ಅಂತಂದರೆ, ಆ ಒಂದು ಕಮಿಟಿದು ಬೇಸಿಕಲಿ ಒಂದು M2M ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋದು. ಆ ಅಪ್ಲಿಕೇಶನ್ ಏನು ಮಾಡಬೇಕು ಅಂತಂದರೆ ವಿಚ್ ವುಡ್ ಆಕ್ಸಿಲರೇಟ್ ಅಂತಂದರೆ ಒಂದು ಇದನ್ನು ಕಮ್ಯುನಿಟಿ ಕ್ರಿಯೇಟ್ ಮಾಡೋ ಆ ಕಮ್ಯುನಿಟಿ ಕಮಿಟಿ ಏನು ಮಾಡಬೇಕಂತಂದರೆ ಈ M2M ಯೂಸನ್ನು ಆಕ್ಸಿಲರೇಟ್ ಮಾಡಬೇಕಾಯ್ತು. ಆಕ್ಸಿಲರೇಷನ್ ಮತ್ತು ಅಡಾಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಅಪ್ಲಿಕೇಶನ್ ಮತ್ತು ಡಿವೈಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಕಮಿಟಿ ಬೇಸಿಕಲಿ ವರ್ಕ್ ಮಾಡ್ತಾ ಇತ್ತು ಆಯಿತಾ. ಅದಾದಮೇಲೆ ಓವರ್ ದ ಟೈಮ್ ದ ಸ್ಕೋಪ್ ಆ್ಯಸ್ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ದ ಇಂಟರ್ನೆಟ್ ಆಫ್ ಥಿಂಗ್ಸ್. ಆ M2M ಡೆವಲಪ್ಮೆಂಟ್ ಏನಿತ್ತು ಅದಕ್ಕೆ ಮುಂದೆ ಅಂದರೆ ಟೈಮ್ ಆಗ್ತಾ ಆಫರ್ಗಳು ಬಂದು, ಆಫರಲ್ಲಿ ಒಂದು ಮೇಜರ್ ಥಿಂಗ್ ಏನಪ್ಪ ಅಂತಂದರೆ ಈ IoTನೂ ಸಹ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಇಂಟಿಗ್ರೇಟ್ ಮಾಡೋದಕ್ಕೆ ಅದಕ್ಕೆ ಆಫರ್ ಬಂತಾಯ್ತಾ. ಅದಾದಮೇಲೆ ಒನ್ ಆಫ್ ದ ಗ್ರೇಟೆಸ್ಟ್ ಚಾಲೆಂಜಸ್ ಇನ್ ಡಿಸೈನಿಂಗ್ ಆ್ಯಂಡ್ IoT ಆರ್ಕಿಟೆಕ್ಚರ್ ಈಸ್ ಡೀಲಿಂಗ್ ವಿತ್ ದ ಹೆಟೆರೋಜೆನಿಟಿ ಆಫ್ ಡಿವೈಸಸ್. ನೋಡಿ, ಈ IoTನ ಈ ಗ್ರೇಟೆಸ್ಟ್ ಚಾಲೆಂಜ್ ಏನಪ್ಪ ಅಂತಂದರೆ, ಗ್ರೇಟೆಸ್ಟ್ ಚಾಲೆಂಜಿಂಗ್ ಡಿಸೈನಿಂಗ್ IoT ಆರ್ಕಿಟೆಕ್ಚರ್ ಈಸ್ ಡೀಲಿಂಗ್ ವಿತ್ ದ ಹೆಟ್ರೋಜೆನಿಟಿ ಆಫ್ ದ ಡಿವೈಸಸ್. ನೋಡಿ, ಡಿವೈಸ್ಗಳು ಒಂದೇ ಥರ ಇರೋದಿಲ್ಲ. ಒಬ್ಬರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ, ಇನ್ನೊಬ್ಬರ ಹತ್ರ ಕೀಪ್ಯಾಡ್ ಫೋನ್ ಇರುತ್ತೆ, ಇನ್ನೊಬ್ಬರ ಹತ್ರ ಸ್ಮಾರ್ಟ್ ಡಿವೈಸ್ ಇರುತ್ತೆ, ಇನ್ನೊಬ್ಬರ ಹತ್ರ ಸ್ಮಾರ್ಟ್ ಡಿವೈಸ್ ಇರೋದಿಲ್ಲ, ಬೇರೆ ಹತ್ರ ಇನ್ನೊಂದು ಯಾವುದೋ ಇರುತ್ತೆ, ಇನ್ನೊಂದು ಇರೋದಿಲ್ಲ. ಲೈಕ್ ಈ ರೀತಿ ಆಯಿತಾ, ಡಿಫ್ರೆಂಟ್ ಬೇಸಿಕಲಿ ಹೆಟರೋಜೆನಿಟಿ ಇರುತ್ತೆ. ಹೋಮೋಜೆನಿಟಿ ಇರೋದಿಲ್ಲ. ಹೋಮೋಜೆನಿಟಿ ಅಂದರೆ ಲೆಟ್ಸೆ ಈಗ ಯಾರೊಬ್ಬರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S31 ಅಥವಾ S51 S22 ಅಲ್ಟ್ರಾ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡು ಎಲ್ಲರೂ ಅದನ್ನು ಯೂಸ್ ಮಾಡಬೇಕು, ಎಲ್ಲರೂ ಅದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ? ನೋ. ಸೊ ಡಿಫ್ರೆಂಟ್ ಡಿವೈಸ್ ಹೆಟ್ರೋಜೆನಿಟಿ ಮಧ್ಯೆ ವಿ ಹ್ಯಾವ್ ಟು ಕನೆಕ್ಟ್ ದ ಥಿಂಗ್ಸ್ ಅಲ್ವಾ ಅಂತಂದರೆ, ನಾನು ಬರೀ ಒಂದು ಎಕ್ಸಾಂಪಲ್ ಕೊಟ್ಟೆ, ಬಟ್ ದಟ್ ಈಸ್ ನಾಟ್ ದ ವ್ಯಾಲಿಡ್ ಒನ್. ಹೆಂಗೆ ಅಂತಂದರೆ, ಈಗ ನೋಡಿ, ಸ್ಮಾರ್ಟ್ ಸೆನ್ಸರ್ಸು, ಸ್ಮಾರ್ಟ್ ಡಿವೈಸಸ್ಸು, ಸ್ಮಾರ್ಟ್ ಫೋನು ಮತ್ತು ಸ್ಮಾರ್ಟ್ TV, ಸ್ಮಾರ್ಟ್ ಬಲ್ಬ್, ಇದನ್ನೆಲ್ಲ ಕನೆಕ್ಟ್ ಮಾಡಬೇಕು. ಬಿಕಾಸ್ ಕನೆಕ್ಟ್ ಮಾಡಬೇಕು ಆ್ಯಂಡ್ ಇದೆಲ್ಲ ಚಾಲೆಂಜ್ ಆಗುತ್ತೆ. ಬಿಕಾಸ್ ದೋಸ್ ಆರ್ ನಾಟ್ ಸೇಮ್, ದಿಸ್ ಆರ್ ಹೆಟ್ರೋಜಿನಿಯಸ್ ಅಂದರೆ ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಆಗಿರುತ್ತೆ ಆಯಿತಾ. ಇವನ್ನೆಲ್ಲ ಕರೆಕ್ಟ್ ಮಾಡಬೇಕಾಗಿರುತ್ತೆ ಆಫ್ ದ ಡಿವೈಸಸ್, ಸಾಫ್ಟ್ವೇರ್ ಆ್ಯಂಡ್ ದೆನ್ ಆಕ್ಸೆಸ್ ಮೆಥಡ್. ಸೊ ಇದು ಸ್ವಲ್ಪ ಗ್ರೇಟೆಸ್ಟ್ ಚಾಲೆಂಜಿಂಗ್ ಆಗಿರುತ್ತೆ. ಅದಾದಮೇಲೆ ಬೈ ಡೆವಲಪಿಂಗ್ ಅ horizontal platform architecture of M2M is developing standards that allows interoperability at all levels of the IoT stack. ನಾನು ಆಗಲೇ ಹೇಳಿದೆ, M2M ಅನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ? to do or to conduct the interoperability, to allow the interoperability between in all the levels of the IoT stack. ಈ IoT stack ಏನಿರುತ್ತೆ ಅದ್ರ ಮಧ್ಯೆ ಇರೋ ಎಲ್ಲ ಲೆವೆಲ್ಸ್ಗೂ ಇದು M2Mನ ಸೆಂಟ್ರಲ್ ಪ್ಲೇಸ್ ಮಾಡಿಬಿಟ್ಟು ಇಂಟರ್ಆಪರಬಿಲಿಟಿಗೆ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶದಿಂದ M2M ಆರ್ಕಿಟೆಕ್ಚರ್ನ ಬೇಸಿಕಲಿ ಬಿಲ್ಡ್ ಮಾಡ್ತಾರೆ ಆಯಿತಾ. ಸೊ ಇದರಲ್ಲಿ ಏನೂ ಇಲ್ಲ. ಬೇಸಿಕಲಿ there are 3 automations. One is automotive application, ಇನ್ನೊಂದು home application, ಇನ್ನೊಂದು energy application ಆಯಿತಾ. There are 3 applications. One is automotive application, which is the vehicle sensors ಆಯಿತಾ. ನೆಕ್ಸ್ಟ್ home applications like smart bulb, smart TV, and then smart devices and smart lock and all these things. And then energy applications ಅಲ್ಲಿ ಬೇಜಾನ್ ಅಪ್ಲಿಕೇಶನ್ ಬರ್ತವೆ ಆಯಿತಾ. ಸೊ ದೀಸ್ 3 things are the major applications which are actually available in the application layer. ಅಪ್ಲಿಕೇಶನ್ ಲೇಯರ್ ಏನಿರುತ್ತೆ, ಬೇಸಿಕಲಿ ಸ್ಮಾರ್ಟ್ ಎನರ್ಜಿ ಇರುತ್ತೆ, ಮತ್ತು ಆಕ್ಸೆಸ್ ಟೆಕ್ನಾಲಜಿ ಇರುತ್ತೆ, ಮತ್ತು ಥರ್ಡ್ ಒನ್ ಇಸ್ ಫ್ಲೀಟ್ ಮ್ಯಾನೇಜ್ಮೆಂಟ್ ಇರುತ್ತೆ ಆಯಿತಾ. ಏನು ಹೇಳಿ? 3 things. ಸ್ಮಾರ್ಟ್ ಎನರ್ಜಿ ಇರುತ್ತೆ, ಅಸೆಟ್ ಟೆಕ್ನಾಲಜಿ ಇರುತ್ತೆ ಆಯಿತಾ, ಸ್ಮಾರ್ಟ್ ಎನರ್ಜಿ, ಅಸೆಟ್ ಟ್ರ್ಯಾಕಿಂಗ್, ಆ್ಯಂಡ್ ದ ಥರ್ಡ್ ಒನ್ ಇಸ್ ದ ಫ್ಲೀಟ್ ಮ್ಯಾನೇಜ್ಮೆಂಟ್ ಆಯಿತಾ. ದ 3 things ಆರ್ ಮೇಜರ್ ಥಿಂಗ್ಸ್ ಇನ್ ದ ಅಪ್ಲಿಕೇಶನ್ ಲೇಯರ್. ಸೊ ಅಪ್ಲಿಕೇಶನ್ ಲೇಯರಲ್ಲಿ ಏನಿರ್ತವೆ? ಒಂದು ಆಟೋಮೇಷನ್ ಅಪ್ಲಿಕೇಶನ್, ಹೋಮ್ ಅಪ್ಲಿಕೇಶನ್, ಇನ್ನೊಂದು ಎನರ್ಜಿ ಅಪ್ಲಿಕೇಶನ್ ಆಯಿತಾ. ಸೊ ದೀಸ್ ಥಿಂಗ್ಸ್ ಇಸ್ ದ ಮೇಜರ್ ಥಿಂಗ್ಸ್ ಇನ್ ದ ಅಪ್ಲಿಕೇಶನ್ ಲೇಯರ್. ಆ್ಯಂಡ್ ಬರೋದಾದ್ರೆ ಸರ್ವಿಸ್ ಲೇಯರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಿಡಲಲ್ಲಿ ಒಂದು M2M ಕಾಮನ್ ಸರ್ವಿಸ್ ಹಾರಿಜಾಂಟಲ್ ಫ್ರೇಮ್ವರ್ಕನ್ನು ದಟ್ ಸಪೋಸ್ ರೆಸ್ಟ್ಫುಲ್ API ನಿಮಗೆಲ್ಲ ಗೊತ್ತಿಲ್ಲ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ನ ಡೆವಲಪ್ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಅಥವಾ ಒಂದು ಮಾಡೆಲ್ ಆಗಿರುತ್ತೆ. ಸೊ ಈ ಒಂದು ಮಾಡೆಲ್ ಜೊತೆ ಕಮ್ಯುನಿಕೇಟ್ ಮಾಡೋ ಥರ ಒಂದು M2M ಆರ್ಕಿಟೆಕ್ಚರ್ನ ಸೆಂಟ್ರಲ್ ಆಗಿ ಒಂದು ಕಾಮನ್ M2M ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಿರ್ತಾರೆ ಆಯಿತಾ. ದಟ್ ಇಸ್ ನಥಿಂಗ್ ಬಟ್ ಸರ್ವಿಸ್ ಲೇಯರಲ್ಲಿ ಒನ್ M2M ಇನ್ಕ್ಲೂಡ್ಸ್ ಅ ಕಾಮನ್ ಸರ್ವಿಸ್ ಹಾರಿಜಾಂಟಲ್ ಫ್ರೇಮ್ವರ್ಕ್. ಒಂದು ಕಾಮನ್ ಸರ್ವಿಸ್ ಹಾರಿಜಾಂಟಲ್ ಫ್ರೇಮ್ವರ್ಕ್ನ ಸಪೋರ್ಟ್ ಮಾಡುತ್ತೆ, ವಿಚ್ ಸಪೋರ್ಟ್ಸ್ ರೆಸ್ಟ್ಫುಲ್ APIs ಆಯಿತಾ. ಸೊ ಏನೆಲ್ಲ ಸೇಮ್ ಇಲ್ಲಿ ಏನಿತ್ತು ಡಯಾಗ್ರಾಮ್ಗಳು, ಇದನ್ನು ಮೇಲ್ಗಡೆ ಬರೀತೀರ, ಅಪ್ಲಿಕೇಶನ್, ಹೋಮ್ ಆ್ಯಂಡ್ ದೆನ್ ಎನರ್ಜಿ ಅಪ್ಲಿಕೇಶನ್ಸ್ ಅಂತ ಬರೀತೀರ. ಅದಾದಮೇಲೆ ಕೆಳಗಡೆ ನಿಮಗೆ ಕಾಮನ್ ಸರ್ವಿಸ್ ಲೇಯರ್ ಬರುತ್ತೆ. ಇದೆಲ್ಲ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ. ಇಟ್ಸ್ ಜನರಲ್ ನಾಲೆಜ್. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರೀರಿ, ಬಟ್ ದೆನ್ write something related to the computer networks and then stuff which you are observing the computer networks ಆಯಿತಾ.
ಫಸ್ಟು ಕಾಮನ್ ಸರ್ವಿಸ್ ಲೇಯರು ಬೇಸಿಕಲಿ ದ ಮೇನ್ ಫ್ಯಾಕ್ಟರ್ಸ್ ಅಂದರೆ ಅಪ್ಪರ್ ಲೆವೆಲ್ ಬರ್ತಕ್ಕಂಥ ಸರ್ವಿಸ್ಗಳು ತಾನೆ. ಸೊ ದ ಅಪ್ಪರ್ ಲೆವೆಲ್ ವಿಲ್ ಬಿ ಕಾಮನ್ ಸರ್ವಿಸ್ ಲೇಯರ್. ಆ್ಯಂಡ್ ಸೆಕೆಂಡ್ ಬರೋದಾರೆ ಕಾಮನ್ ಟೆಕ್ನಾಲಜೀಸ್ ಆ್ಯಂಡ್ ದೆನ್ ಪ್ರೋಟೋಕಾಲ್ಸ್. ಸೊ ಸರ್ವಿಸ್ ಕೆಳಗಡೆ ಏನು ಮಾಡ್ತಾರೆ, ಪ್ರೋಟೋಕಾಲ್ಸ್ ಯೂಸ್ ಮಾಡಿ, HTTP ಆಗಿರ್ಬೋದು, UDP, TCP ಎಲ್ಲ ಪ್ರೋಟೋಕಾಲ್ಗಳು ಬೇಸಿಕಲಿ. ಸೊ ಏನು ಮಾಡ್ತೀವಿ, ಆ ಸರ್ವಿಸ್ಗಳು ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಟು ಯೂಸ್ ಸಮ್ ಪ್ರೋಟೋಕಾಲ್ಸ್. ಸೊ ಅಲ್ಲಿ ಏನು ಬರುತ್ತೆ ಅಂದರೆ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಆ್ಯಂಡ್ ಪ್ರೋಟೋಕಾಲ್ಸ್. ಸೊ ಯಾವ ರೀತಿ ಕಮ್ಯುನಿಕೇಟ್ ಮಾಡೋ ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತೀವಿ ಮತ್ತು ಯಾವ ಪ್ರೋಟೋಕಾಲ್ಸ್ ಯೂಸ್ ಮಾಡಿರ್ತೀವಿ ಅಂತ ಕೆಳಗಡೆ ಬರೀತೀವಿ. ಫಸ್ಟು ಕಾಮನ್ ಸರ್ವಿಸ್ ಲೇಯರ್, ಆಮೇಲೆ ಕಮ್ಯುನಿಕೇಷನ್ ಟೆಕ್ನಾಲಜಿ ಆ್ಯಂಡ್ ಪ್ರೋಟೋಕಾಲ್ಸ್, ಆ್ಯಂಡ್ ದ ಥರ್ಡ್ ಲೇಯರ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್ ನೆಟ್ವರ್ಕ್. ಸೊ ಕಮ್ಯುನಿಕೇಷನ್ ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ ಪ್ರೋಟೋಕಾಲ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಮ್ಯುನಿಕೇಷನ್ ನೆಟ್ವರ್ಕ್ನ ಫಾಲೋ ಮಾಡಬೇಕಾಗಿರುತ್ತೆ ನಾವು. ಸೊ ಕಮ್ಯುನಿಕೇಷನ್ ನೆಟ್ವರ್ಕ್ ಮಧ್ಯದಲ್ಲಿ ಬರುತ್ತೆ. ಆ್ಯಂಡ್ ಅದಕ್ಕಿಂತ ಕೆಳಗಡೆ ಏನು ಬರುತ್ತಪ್ಪ ಅಂದರೆ ಕಮ್ಯುನಿಕೇಷನ್ ಡಿವೈಸಸ್ ಆ್ಯಂಡ್ ದೆನ್ ಹಾರ್ಡ್ವೇರ್. ಫಸ್ಟು ಹಾರ್ಡ್ವೇರಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಮ್ಯುನಿಕೇಷನ್ ನೆಟ್ವರ್ಕ್ ಹೋಗುತ್ತೆ, ಆಮೇಲೆ ಕಮ್ಯುನಿಕೇಷನ್ ಟೆಕ್ನಾಲಜಿ ಆ್ಯಂಡ್ ಪ್ರೋಟೋಕಾಲ್ಸ್ಗೆ ಹೋಗುತ್ತೆ, ಅದಾದಮೇಲೆ ಕಾಮನ್ ಸರ್ವಿಸ್ ಲೇಯರ್ಗೆ ಹೋಗುತ್ತೆ. ಆಯಿತಾ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಸರ್ವಿಸ್ ಲೇಯರ್ಸ್. ಅದು ಸರ್ವಿಸ್ ಲೇಯರಲ್ಲಿ ಏನು ಮಾಡ್ತೀವಿ ಅಂತಂದರೆ ಒನ್ ಕಾಮನ್ M2M ಅದನ್ನು ಕಾಮನಾಗಿ ಇಂಪ್ಲಿಮೆಂಟ್ ಮಾಡಿರ್ತೀವಿ, ವಿಚ್ ಇಸ್ ಅ ಹಾರಿಜಾಂಟಲ್ ಫ್ರೇಮ್ವರ್ಕ್ ವಿಚ್ ಸಪೋಸ್ ಆಸ್ ಫುಲ್ APIs. ಆಯಿತಾ, ನೆಕ್ಸ್ಟು ಲಾಸ್ಟ್ ಬರೋದ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ಏನೂ ಇಲ್ಲ, ಇಲ್ಲಿ ಬೇಸಿಕಲಿ ಕನೆಕ್ಟ್ ಮಾಡ್ತಾ ಹೋಗ್ತೀರಾ. ಏನನ್ನ ನೋಡಿ, ನೆಟ್ವರ್ಕ್ ಲೇಯರ್ ಅಪ್ಲಿಕೇಶನ್ ಟಾಕ್ ಟು ದ APIs ಟು ಕಮ್ಯುನಿಕೇಟ್ ದ ಸೆನ್ಸರ್ಸ್. ಸೆನ್ಸರ್ಸ್ಗಳು ಇರ್ತಾವಲ್ಲ, ಸೆನ್ಸರ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ RESTful API ಜೊತೆ ಬೇಸಿಕಲಿ ಇದು ಕಮ್ಯುನಿಕೇಟ್ ಮಾಡುತ್ತೆ. ಆಯಿತಾ, ಅಪ್ಲಿಕೇಶನ್ ಟಾಕ್ ಟು APIs ಟು ಕಮ್ಯುನಿಕೇಟ್ ಟು ಸೆನ್ಸರ್ಸ್. API ಜೊತೆ ಮಾತಾಡ್ಬಿಟ್ಟು ಈ ಸೆನ್ಸರ್ ಜೊತೆ ಮಾತಾಡೋ ಅಂತ ಹೇಳುತ್ತೆ ಅಷ್ಟೇ, ಸಿಂಪಲ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ MTM ಆರ್ಕಿಟೆಕ್ಚರ್. ನಾನು ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಅಪ್ಲಿಕೇಶನ್ ಲೇಯರಲ್ಲಿ ಏನಿರುತ್ತೆ, MTM ಆರ್ಕಿಟೆಕ್ಚರ್ ಗಿವ್ಸ್ ಮೇಜರ್ attention to connectivity between devices and then their application. This domain includes the application layer protocols, attempts to standardize northbound API definitions for interaction with business intelligence BI systems. As an application tends to be industry specific, then have their own set of data and models, and thus they are shown as vertical entities. So ನೋಡಿ, ಅದಕ್ಕೆ ಅಂತಲೇ ಇದನ್ನು ವರ್ಟಿಕಲ್ ಎಂಟಿಟೀಸ್ ಆಗಿ ತೋರಿಸಿರೋದು. ಆಯಿತಾ, ಬೇಸಿಕ್ಲಿ ಅಪ್ಲಿಕೇಶನ್ ಲೇಯರಲ್ಲಿ ಏನಾಗುತ್ತಪ್ಪ ಅಂತಂದರೆ MTM ಆರ್ಕಿಟೆಕ್ಚರ್ ಗಿವ್ಸ್ ಮೇಜರ್ ಅಟೆನ್ಷನ್. ಇಲ್ಲಿ ಒಂದು MTM ಆರ್ಕಿಟೆಕ್ಚರ್ ಇರ್ತಾರೆ, ಅದು ಮೇಜರ್ ಅಟೆನ್ಷನ್ ಕೊಡುತ್ತೆ ಟು ವಾಟ್ ಕನೆಕ್ಟಿವಿಟಿ ಬಿಟ್ವೀನ್ ಡಿವೈಸಸ್ ಆ್ಯಂಡ್ ದೆನ್ ದೇರ್ ಅಪ್ಲಿಕೇಶನ್. ಯಾವ ಡಿವೈಸ್ಗಳಿರುತ್ತೆ ಮತ್ತು ಅದರ ಅಪ್ಲಿಕೇಶನ್ ಏನು, ಇದನ್ನು ಕನೆಕ್ಟ್ ಮಾಡೋ ಪ್ರಾಸೆಸ್ನ ಇದು ಮೇಜರ್ ಅಟೆನ್ಷನ್ ಇಟ್ಕೊಳ್ಳುತ್ತೆ. ಅದಾದಮೇಲೆ ದಿಸ್ ಡೊಮೈನ್ ಇನ್ಕ್ಲೂಡ್ಸ್ ದ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್ ಆ್ಯಂಡ್ ಅಟೆಂಪ್ಟ್ಸ್ ಟು ಸ್ಟ್ಯಾಂಡರ್ಡೈಸ್ ನಾರ್ತ್ಬೋರ್ಡ್ APIs ಡೆಫಿನೇಷನ್ಸ್ ಫಾರ್ ಇಂಟರಾಕ್ಷನ್ ವಿತ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಇದೇನು ಮಾಡ್ತಪ್ಪ ಅಂದರೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಯೂಸ್ ಮಾಡ್ತಾರೆ, ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸನ್ನು. ಆ್ಯಂಡ್ ಏನು ಮಾಡ್ತಪ್ಪ ಅಂದರೆ ಪ್ರಯತ್ನ ಮಾಡ್ತಾ ಇತ್ತಾ ಏನನ್ನ ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ನಾರ್ತ್ APIsನ ಡೆಫಿನೇಷನ್ ಫಾರ್ ಇಂಟರಾಕ್ಷನ್ ವಿತ್ ದ ಬಿಸ್ನೆಸ್ ಇಂಟೆಲಿಜೆನ್ಸ್. BI ಜೊತೆ ಇಂಟರಾಕ್ಷನ್ ಮಾಡೋದಕ್ಕೆ ಬೇಸಿಕಲಿ ಎಲ್ಲ ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದೆ, ಆ್ಯಕ್ಚುಲಿ ಪ್ರಯತ್ನ ಮಾಡ್ತಾ ಇದೆ. ಆಯಿತಾ, ನೆಕ್ಸ್ಟು ಅಪ್ಲಿಕೇಶನ್ಸ್ ಟೆನ್ಸ್ ಟು ಬಿ ಇಂಡಸ್ಟ್ರಿ ಸ್ಪೆಸಿಫಿಕ್. ಇದು ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿರಬೇಕು ಅಪ್ಲಿಕೇಶನ್ಸು. ಆಮೇಲೆ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಡೇಟಾ ಮಾಡೆಲ್ಸ್ ಆ್ಯಂಡ್ ದಸ್ ದೇ ಆರ್ ಶೋನ್ ಆಸ್ ವರ್ಟಿಕಲ್ ಎಂಟಿಟೀಸ್. ಅದರ ಡೇಟಾ ಮಾಡೆಲ್ಸ್ ತೋರಿಸಬೇಕಾಗಿರುತ್ತೆ. ಸೊ ಅದೊಂದು ರೀಸನ್ಗೆ ಇದು ವರ್ಟಿಕಲ್ ಎಂಟಿಟಿ ಆಗಿ ಶೋಕೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್ವಿಸ್ ಲೇಯರ್ ಬರೆದಾರೆ. ಸರ್ವಿಸ್ ಲೇಯರ್ ಏನೂ ಇಲ್ಲ, ದಿಸ್ ಲೇಯರ್ ಇಸ್ ಶೋನ್ ಆಸ್ ಅ ಹಾರಿಜಾಂಟಲ್ ಫ್ರೇಮ್ವರ್ಕ್. ನಾವು ಆಗಲೇ ನೋಡಿದ ಹಾಗೆ, ಬಿಕಾಸ್ ಪ್ರೀವಿಯಸ್ ಮಾಡೆಲೇ ಅಥವಾ ಇದನ್ನೇ ಫ್ರೇಮ್ವರ್ಕನ್ನು ಇಲ್ಲೂ ಕಾಪಿ ಆಗಿರ್ತಕ್ಕಂಥದ್ದು. ಸೊ ಅದು ಹಾರಿಜಾಂಟಲ್ ಆಗಿರುತ್ತೆ, ಇದು ಹಾರಿಜಾಂಟಲ್ ಆಗಿದೆ. ಸೊ ದಿಸ್ ಲೇಯರ್ ಇಸ್ ಶೋನ್ ಆಸ್ ಹಾರಿಜಾಂಟಲ್ ಫ್ರೇಮ್ವರ್ಕ್ ಅಕ್ರಾಸ್ ದ ವರ್ಟಿಕಲ್ ಇಂಡಸ್ಟ್ರಿ ಮಧ್ಯೆ ಸೊ ದಿಸ್ ಇಸ್ ದಿಸ್ ಇಸ್ ಆ್ಯಕ್ಚುಲಿ ವರ್ಟಿಕಲ್ ಇಂಡಸ್ಟ್ರಿ ವರ್ಟಿಕಲ್ ಫ್ರೇಮ್ವರ್ಕ್. ಇದರಲ್ಲಿ ನಾವು ಹಾರಿಜಾಂಟಲ್ ಫ್ರೇಮ್ವರ್ಕ ನೋಡ್ಬೋದು ಇಲ್ಲಿ ನಿಮ್ಮ ಸರ್ವಿಸ್ ಲೇಯರಲ್ಲಿ. ಆಯಿತಾ, ಸಾರಿ. This layer is shown as a horizontal framework across the vertical industry applications. At this layer, horizontal models includes the physical networking of the IoT applications run on the underlying management protocols and then hardware. Examples includes backhaul communication via cellular, MPLS networks, VPNs, and so on. So VPNs on NAP particularly because you're using VPNs, right, for accessing some websites and then from applications on internet and all these things. ಸೊ ಆಮೇಲೆ ರೈಡಿಂಗ್ ಆನ್ ಟಾಪ್ ಇಸ್ ದ ಕಾಮನ್ ಸರ್ವಿಸ್ ಲೇಯರ್. ಓಕೆ, ಸೊ ಅದ್ರ ಮೇಲೆ ಏನಿರುತ್ತೆ ಅದು ಕಾಮನ್ ಸರ್ವಿಸ್ ಲೇಯರ್ ಇರುತ್ತೆ ಅದ್ರ ಮೇಲೆಲ್ಲ. ಅದೇ ನೆಟ್ವರ್ಕ್ ಲೇಯರ್ ಬರೆದಾರೆ. ದಿಸ್ ಇಸ್ ದ ಕಮ್ಯುನಿಕೇಷನ್ ಡೊಮೈನ್. ಸೊ ಬೇಸಿಕಲಿ ನೆಟ್ವರ್ಕ್ ಲೇಯರ್ ನಿಮಗೆಲ್ಲ ಗೊತ್ತಿರಲಿ, ನೆಟ್ವರ್ಕ್ ಏನು ಮಾಡುತ್ತೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್ ಡೊಮೈನ್ ಫಾರ್ ದ IoT ಡಿವೈಸಸ್. ಓಕೆ, ಆ್ಯಂಡ್ ಎಂಡ್ ಪಾಯಿಂಟ್ಸ್. ಇಟ್ ಇನ್ಕ್ಲೂಡ್ಸ್ ದ ಡಿವೈಸಸ್ ದೆಮ್ಸೆಲ್ಫ್ ಆ್ಯಂಡ್ ದೆನ್ ಕಮ್ಯುನಿಕೇಟ್ ನೆಟ್ವರ್ಕ್ ದ್ಯಾಟ್ ಲಿಮಿಟ್ಸ್ ದೆಮ್ embodiments of this communications infrastructure includes wireless mesh technologies such as IEEE 802.15.4. ನೋಡಿ, ಒಂದು ತಲೆಗೆ ಇಟ್ಕೊಬಿಡಿ, this thing is right there. As IEEE 802.15.4, this is one of the major thing, you have to use it everywhere. I thought, please keep this IP number in your mind. This is static IP number. I thought, and then wireless point-to-point multiplayer
It's not a static IP number. Okay, so wireless point-to-point multi-point systems such as IEEE 801.11ah. ಆಯಿತಾ, ದಿಸ್ ಇಸ್ ಬೇಸಿಕಲಿ ವಾಟ್ ಇಟ್ ಇಸ್. MTM ಆರ್ಕಿಟೆಕ್ಚರ್ ತುಂಬ ಈಸಿಯಾಗಿರುತ್ತೆ ಕಲ್ತ್ಕೊಂಬಿಡಿ ಆಯಿತಾ. ನೆಕ್ಸ್ಟ್, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಚಾಲೆಂಜಸ್, its impact and then problems at IoT and current ಫೇಸಿಂಗ್ ವಿತ್ ಎಕ್ಸಾಂಪಲ್. ಓಕೆ, IoT ಚಾಲೆಂಜಸ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಇದನ್ನು ಕಲ್ತ್ಕೊಳ್ಳೇಬೇಕಾಗಿರುತ್ತೆ. ಒಂದಕ್ಕೆ ನಾವು ಕಲ್ತ್ಕೊಂಡ್ಬಿಟ್ರೆ ಎವ್ರಿಥಿಂಗ್ ಇಸ್ ಈಸಿ ಆಯಿತಾ. ಓಕೆ, ಫಸ್ಟು ಚಾಲೆಂಜಸ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಸ್ಕೇಲು ನೋಡಿ, SSP B ಆಯಿತಾ. SSP BI ಗ್ಯಾಪ್ ಕಟ್ಕೊಬಿಟ್ರೆ ಎಂಟೈರ್ ಥಿಂಗ್ ಇಸ್ ಡನ್. SSP ಸ್ಕಾಲರ್ಶಿಪ್ ಗೊತ್ತಲ್ವಾ, ಸೊ SSP ಸ್ಕಾಲರ್ಶಿಪ್ ಥರ SSP ಆಯಿತಾ. ಸ್ಕೇಲು, ಸೆಕ್ಯೂರಿಟಿ, P ಇಸ್ ಪ್ರೈವಸಿ, ಬಿಗ್ ಡೇಟಾ ಆ್ಯಂಡ್ ಅನಾಲಿಟಿಕ್ಸು, ಆ್ಯಂಡ್ ದೆನ್ I ಇಸ್ ಅಂತ ಬಿಟ್ಟು ಇಂಟರ್ಆಪರಬಿಲಿಟಿ ಆಯಿತಾ. ಕ್ಲಿಯರ್ಗೆ ಬರೋದಾರೆ ನೋಡಿ, IT ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ವರ್ಕ್ ಆಗುತ್ತೆ. ನಾವು ಮುಂಚೆ IPv4 ಯೂಸ್ ಮಾಡ್ತಿದ್ದೋ. IPv5 ಅಷ್ಟು ಕನೆಕ್ಟಿವಿಟಿ ಆಗ್ತಿರಲಿಲ್ಲ. IPv6 ಯೂಸ್ ಮಾಡಿದಾಗ IPv6 ತುಂಬ ಬ್ರಾಡ್ಬ್ಯಾಂಡಾಗಿ ನಾವು ಇದನ್ನು ಅಂತಂದರೆ ಬ್ರಾಡ್ಬ್ಯಾಂಡ್ ಏನಲ್ಲ, ಸೊ ಜಾಸ್ತಿ ಕನೆಕ್ಟಿವಿಟಿನ ಮಾಡ್ಬೋದು ಆ್ಯಂಡ್ IPsಗಳನ್ನ ಜಾಸ್ತಿ ಜನರೇಟ್ ಮಾಡ್ಬೋದು, ಕಾಂಬಿನೇಷನ್ಸ್ಗಳನ್ನ ಅಂತ ಹೇಳ್ತಿದ್ವಿ ಅಷ್ಟೇ. While the scale of IT network can be large and the scale of OT can be several order of magnitude large. For example, one large electrical utility in Asia recently begin deployed IPv6 based smart meters on its electrical grid. While this utility company has tens of thousands of employees, the number of meters in the service area is tens of millions. This means the scale of the network and the utility is managed. Oh shit, bro. Okay. Is managing has increased by more than 1,000 fields. Explores how new designs approaches are being developed to scale IPv6 network into the billions of devices. ಓಕೆ ನೋಡಿ, ಸಿಂಪಲ್ ಏನಿಲ್ಲ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಅಷ್ಟೇ ಆಯಿತಾ. ನೋಡಿ, ವೈಲ್ ಸ್ಕೇಲ್ ಆಫ್ IT ನೆಟ್ವರ್ಕ್ ಕ್ಯಾನ್ ಬಿ ಲಾರ್ಜ್, ದ ಸ್ಕೇಲ್ ಆಫ್ OT ಕ್ಯಾನ್ ಆಲ್ಸೋ ಬಿ ಸೆವೆರಲ್ ಆರ್ಡರ್ಸ್ ಆಫ್ ಮಷಿನ್ ಲಾರ್ಜ್ ಆಯಿತಾ. ನೋಡಿ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ IT ಸ್ಕೇಲ್ ಇರುತ್ತೆ, ತುಂಬ ಲಾರ್ಜ್ ಆಗಿರುತ್ತೆ ಅನ್ಕೋತೀವಿ, ಬಟ್ OTನೂ ಸಹ ಲಾರ್ಜ್ ಆಗಿರುತ್ತೆ ಆಯಿತಾ. ಸೊ OT ಇನ್ ಸೆನ್ಸ್ ಯಾವುದು ಮೊಬಿಲಿಟಿ ಇರ್ತಕ್ಕಂಥ ಡೇಟಾ ಇರುತ್ತಲ್ವ, ಅದು ಯಾವುದು ಎಲ್ಲಿಂದ ಡೇಟಾ ನಿಮ್ಗೆ ಕಲೆಕ್ಟ್ ಆಗುತ್ತೆ ಅಂತ ರೀಜನ್ ಆಯಿತಾ. ಸೊ ದಟ್ ಇಸ್ ಬಿಡಿ OT ಸೆನ್ಸರ್ಸ್ ಅಥವಾ OT ರೀಜನ್ ಆಯಿತಾ. ಒಂದು ಎಕ್ಸಾಂಪಲ್ ತಗೊಳ್ಳೋದಾರೆ, ಯಾವುದೋ ಒಂದು ಇದರಲ್ಲಿ ಎಕ್ಸಾಂಪಲ್, ಲಾರ್ಜ್ ಎಲೆಕ್ಟ್ರಿಸಿಟಿ ಯೂನಿಟ್ ಇನ್ ಏಷ್ಯಾದಲ್ಲಿ ಒಂದು ಲಾರ್ಜ್ ಎಲೆಕ್ಟ್ರಿಸಿಟಿ ಯೂನಿಟ್ ಇದೆ ಆಯಿತಾ. ಆ ಯೂನಿಟ್ ಏನು ಮಾಡ್ತಿದೆ ಅಂದರೆ IPv6ನ ಬೇಸ್ ಸ್ಮಾರ್ಟ್ ಮೀಟರ್ಸನ್ನು ಇನ್ಸ್ಟಾಲ್ ಮಾಡಿದೆ ಆಯಿತಾ. ಆ ಒಂದು ಕಂಪನಿಗೆ ಬೇಸಿಕಲಿ 10,000+ ವರ್ಕರ್ಸ್ ಇದ್ದಾರಂತೆ ಆಯಿತಾ. ಅದಾದಮೇಲೆ ಅದಕ್ಕೆ ಡೆಫಿನೆಟ್ಲಿ ಮಿಲಿಯನ್ಸ್ ಆಫ್ ಈ ಬೋರ್ಡ್ಗಳಿರ್ತವೆ, ಬಿಕಾಸ್ ಒಬ್ಬ ವರ್ಕರು ಅಪ್ರಾಕ್ಸಿಮೇಟ್ಲಿ ಒಂದು 100 to 200 ಬೋರ್ಡ್ಸ್ಗಳನ್ನ ನೋಡ್ಕೋತಾನೆ ಆಯಿತಾ. ಅದೇ ಥರ 10,000 ಅಂತಂದರೆ ಅಫ್ಕೋರ್ಸ್ ಮಿಲಿಯನ್ಸ್ಗಟ್ಟಲೆ ಇರುತ್ತೆ ಬೋರ್ಡ್ಸ್ಗಳಾಯ್ತಾ. ಅಫ್ಕೋರ್ಸ್ ಇದಂತಂದರೆ ಎಷ್ಟಾಯಿತು, ಅದು ಯುಟಿಲಿಟಿ ಆಫ್ ದ ಮ್ಯಾನೇಜಿಂಗ್ ಇನ್ಕ್ರೀಸ್ ಬೈ ಮೋರ್ ದೆನ್ 1,000 ಫೋಲ್ಡ್ಸ್ ಆಯಿತಾ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಎಕ್ಸ್ಪ್ಲೋರ್ಸ್ ಹೌ ನ್ಯೂ ಡಿಸೈನ್ ಅಪ್ರೋಚಸ್ ಆರ್ ಬೀಂಗ್ ಡೆವಲಪ್ ಟು ಸ್ಕೇಲ್ IPv6 ಅಂತ. IPv6 ಡೆವಲಪ್ ಮಾಡೋದಕ್ಕೆ ಎಷ್ಟು ಹೊಸದಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಅಷ್ಟೇ. ಸೆಕ್ಯೂರಿಟಿ ಬರ್ತಾಯಿದ್ರೆ, ಓಕೆ, ವಿತ್ ಮೋರ್ ಥಿಂಗ್ಸ್ ನೋಡಿ, ಥಿಂಗ್ಸ್ಗಳು ಯಾವಾಗ ಜಾಸ್ತಿ ಆಗ್ತಾ ಇರ್ತಾರೆ ಸೆಕ್ಯೂರಿಟಿ ತುಂಬ ಕಡಿಮೆ ಆಗ್ತಾ ಬರುತ್ತೆ ಆಯಿತಾ. ಬಿಕಾಸ್ ಜಾಸ್ತಿ ನಂಬರ್ ಆಫ್ ಜನಗಳಿದ್ದಂಗೆ ಸೆಕ್ಯೂರಿಟಿ ತುಂಬ ಕಡಿಮೆ ಆಗ್ತಾ ಬರುತ್ತೆ. ವೆಲ್ ಮೋರ್ ಥಿಂಗ್ಸ್ ಬಿಕಮಿಂಗ್ ಕನೆಕ್ಟೆಡ್ ವಿತ್ ಅದರ್ ಥಿಂಗ್ಸ್ ಆ್ಯಂಡ್ ಪೀಪಲ್ ಸೆಕ್ಯೂರಿಟಿ ಈಸ್ ಆ್ಯನ್ ಇನ್ಕ್ರೀಸಿಂಗ್ಲಿ ಕಾಂಪ್ಲೆಕ್ಸ್ ಇಶ್ಯೂ ಆಯಿತಾ. ಒಂದು ಕಾಂಪ್ಲೆಕ್ಸ್ ಇಶ್ಯೂ ಆಗ್ಬಿಡುತ್ತೆ ಸೆಕ್ಯೂರಿಟಿ ಅಂತಕ್ಕಂಥದ್ದು ಆಯಿತಾ. ಓಕೆ, ಫಾರ್ IoT your threat surface is now greatly expected. If a device gets hacked, its connectivity is major concern. A compromised device can serve as a launching point to attack other devices. IoT security is also pervasive across just about every phase of IoT as sensors become more prolific. ಓಕೆ, ಸೊ ಪ್ರೈವಸಿ ಬರುತ್ತೆ. ಸೊ ಅದು ಬೇಸಿಕಲಿ ಸೆಕ್ಯೂರಿಟಿ ಆಗಿತ್ತು. ಸೆಕ್ಯೂರಿಟಿಲಿ ಏನು ಹೇಳಕೊಂಡ್ರು, ಥಿಂಗ್ಸ್ಗಳು ಇನ್ಕ್ರೀಸ್ ಆದಂಗೆ ಕನೆಕ್ಟಿವಿಟಿ ತುಂಬ ಇನ್ಕ್ರೀಸ್ ಆಗಿರುತ್ತೆ. ಯಾವ್ದಾದ್ರು ಒಂದು ಕನೆಕ್ಟಿವಿಟಿ ಟ್ರ್ಯಾಕ್ ಮಾಡ್ಕೊಂಡ್ರೆ ಅವರು ಅಫ್ಕೋರ್ಸ್ ಆ ಹೋಮ್ ಪೂರ್ತಿ ಥ್ರೆಟನ್ ಆಗುತ್ತೆ ಆಯಿತಾ. ಸೊ ಆ ಒಂದು ರೀಸನ್ಗೆ ಹುಷಾರಾಗಿರಬೇಕು ಅಂತ ಹೇಳಿದ್ರು. ಸೆಕ್ಯೂರಿಟಿ ಚಾಲೆಂಜಸ್ ಆಯ್ತಿದೆಲ್ಲ, ಪ್ರೈವಸಿ ಬರ್ತಾರೆ. ಆ್ಯಸ್ ಎ ಸೆನ್ಸರ್ಸ್ ಬಿಕಮ್ ಮೋರ್ prolific in our everyday lives, much of the data they gather will specific to individuals and their activities. ಯಾವಾಗ ಈ ಸೆನ್ಸಸ್ಗಳು ನಮಗೆ ಅಂದರೆ ಅಡಾಪ್ಟ್ ಆಗಿಬಿಡ್ತವೆ, ಅಫ್ಕೋರ್ಸ್ ನಾವು ಎಲ್ಲ ಸೆನ್ಸಸ್ಗಳ ಮುಖಾಂತರ ಮಾಡೋಕ್ಕೆ ಹೋಗ್ತೀವಿ ಆಯಿತಾ. ಆವಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ದೇ ವಿಲ್ ಬಿ ಗೆಟಿಂಗ್ ಟು ನೋ ದ ಪ್ಯಾಟರ್ನ್ ಆಫ್ ಹೌ ವಿ ವರ್ಕ್ ಆ್ಯಂಡ್ ವಾಟ್ ಈಸ್ ಅವರ್ ಡೈಲಿ ರೂಟೀನ್ ಆಯಿತಾ. ಸೊ ತಿಳಿದು ಬಂದುಬಿಡುತ್ತೆ. ಅಫ್ಕೋರ್ಸ್ ನಾವೀಗ ಇಷ್ಟೊತ್ತಿಗೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಮನೆಗೆ ಕಟ್ಕೊಂಡ್ಬಂದು ಅವಷ್ಟೊತ್ತಿಗೆ ಕದ್ಕೊಂಡು ಹೋಗ್ಬಿಡ್ತಾರಲ್ವ. ಸೊ ಈ ಒಂದು ರೀಸನ್ಗೆ
ಸೊ ಇದಾಗ್ಬಿಡುತ್ತೆ, ಪ್ರೈವಸಿ ಇದಾಗ್ಬಿಡುತ್ತೆ ಅಂತಂದರೆ ನಾವು ಏನೇ ಮಾಡ್ರು ಇಂಡಿವಿಜುವಲ್ಸ್ಗಳದ್ದು ಪ್ರೈವಸಿನ ಲೀಕ್ ಆಗಿಬಿಡುತ್ತೆ. ಆಮೇಲೆ ದಿಸ್ ಡೇಟಾ ಕ್ಯಾನ್ ರೇಂಜ್ ಫ್ರಮ್ ಹೆಲ್ತ್ ಇನ್ಫಾರ್ಮೇಷನ್ ಟು ಶಾಪಿಂಗ್ ಪ್ಯಾಟ್ರನ್ಸ್ ಆ್ಯಂಡ್ ದೆನ್ ಟ್ರಾನ್ಸಾಕ್ಷನ್ಸ್ ಅಟ್ ದ ರಿಟೇಲ್ ಎಸ್ಟಾಬ್ಲಿಷ್ಮೆಂಟ್. ಫಾರ್ ಬಿಸ್ನೆಸ್ ದಿಸ್ ಡೇಟಾ ಹ್ಯಾಸ್ ಮಾನಿಟರಿ ವ್ಯಾಲ್ಯೂಸ್. ಆಮೇಲೆ ಆರ್ಗನೈಸೇಷನ್ಸ್ ಆರ್ ನವ್ discussing who owns this data and then how individuals can control whether it is shared and with whom ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಬಿಗ್ ಡೇಟಾ ಆ್ಯಂಡ್ ದೆನ್ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. IoT and its large number of sensors is going to trigger a deluge of data that must be handled. This data is provides critical information and insists if it can be processed in an efficient manner. The challenge, however, is evaluating massive amounts of data arriving from different sources in various forms and doing so in a timely manner. Okay, so big data analytics ಬರ್ತಾರೆ. IoT ಏನಾಗುತ್ತಪ್ಪ ಅಂದರೆ ಲಾರ್ಜ್ ನಂಬರ್ ಆಫ್ ಡೇಟಾ ಸೆನ್ಸರ್ಸಿಂದ ಗ್ಯಾದರ್ ಆಗುತ್ತೆ ಆಯಿತಾ, ವಿಚ್ ಟ್ರಿಗರ್ಸ್ ಟು ಡಿಲಾಗ್ ಆಫ್ ದ ಡೇಟಾ ದಟ್ ಮಸ್ಟ್ ಬಿ ಹ್ಯಾಂಡಲ್ಡ್. ಸೊ ಅಷ್ಟು ದೊಡ್ಡ ಅಮೌಂಟ್ ಆಫ್ ಡೇಟಾ ಅಂದರೆ ಅಫ್ಕೋರ್ಸ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಕಷ್ಟ ಆಗೇ ಆಗುತ್ತೆ. ಅದಾದಮೇಲೆ ದಿಸ್ ಡೇಟಾ ವಿಲ್ ಪ್ರೊವೈಡ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸಿಸ್ಟ್ ಇಫ್ ಇಟ್ ಕ್ಯಾನ್ ಬಿ ಪ್ರಾಸೆಸ್ಡ್ ಇನ್ ಅನ್ ಎಫಿಷಿಯೆಂಟ್ ಮ್ಯಾನರ್. ಇದನ್ನು ಕರೆಕ್ಟಾಗಿ ಪ್ರಾಸೆಸ್ ಮಾಡಿದ್ರೆ ಇದರಲ್ಲಿ ನಮಗೆ ಕ್ರಿಟಿಕಲ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಆಯಿತಾ. ಅದಾದಮೇಲೆ ದ ಚಾಲೆಂಜಸ್ ಹವೆವರ್ ಇಸ್ evaluating massive amounts of data arriving from different sources in various forms and doing so in the timely manner. As with any other NAS technology, various protocols and then architecture are jerking from interoperability ಅಂದ್ರೆ as any other NAS technology, various protocols and then architecture and joking for market share and standardization. IoT, some of these protocols and architectures are based on proprietary elements and others are open. Recent IoT standards are helping minimize these problems, but there are often various protocols and then implementations available for IoT networks. The prominent protocols and then architectures, especially open standard based implementations, are subject of this book. Cool. ನಾಲ್ಕು ನೋಡಿ, this is really important. With a neat diagram explain the IoT WS standard architecture ಆಯಿತಾ. This is IoT WF standard architecture. ಬೇಸಿಕಲಿ ಇದು ಲೆಸ್ ಆರ್ಕಿಟೆಕ್ಚರ್ ಬರುತ್ತೆ ಅಂದರೆ ಒಂದು MTM IoT ಸ್ಟ್ಯಾಂಡರ್ಡೈಸ್ ಆರ್ಕಿಟೆಕ್ಚರ್ ಬರುತ್ತೆ, IoT ಸ್ಮಾರ್ಟ್ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಬರುತ್ತೆ ಆಯಿತಾ. ಒಂದು ನಿಮಿಷ, this is the first architecture and this is the second architecture. This is really important. This publishes 8:50 now.